ನಮ್ಮ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಬರ್ತ್ಡೇ 25ನೇ ತಾರೀಕು ಡಿಸೆಂಬರ್ 25ನೇ ತಾರೀಕು ಮತ್ತು ಡಿಸೆಂಬರ್ ತಿಂಗಳು ಪೂರ್ತಿ ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಬಡವನಹಳ್ಳಿ ಮಿಡ್ಲ್ ಸ್ಕೂಲ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಮಕ್ಕಳ ಜೊತೆಯಲ್ಲಿ ಗಿಡ ನೆಡೋ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಮಹಾನ್ ನಾಯಕ ಅಂದರೆ ಅಸಾಧ್ಯ. ಅವರು ಸುಶಾಸನ ಅವರ ದಿನಾಚರಣೆಯನ್ನು ಸುಶಾಸನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಅವರು ನಮ್ಮ ದೇಶಕ್ಕೆ, ಅದರಲ್ಲೂ ವಿದ್ಯಾಭ್ಯಾಸಕ್ಕೆ ಅವರ ಕೊಡುಗೆ ಮಹತ್ವವಾದ. ನಮ್ಮ 75 ವರ್ಷ ಕಳೆದ್ರೂ ಇಂಥ ಒಂದು ದಿನ ಬಂದಿರಲಿಲ್ಲ. ವಿದ್ಯಾಭ್ಯಾಸಕ್ಕೋಸ್ಕರ ಅವರು ತುಂಬ ಶ್ರಮಪಟ್ಟು ಸರ್ವರಿಗೂ ವಿದ್ಯಾಭ್ಯಾಸ ಬೇಕು ಅಂತೇಳಿ ಹಿಂದೆ ಮಹಾತ್ಮ ಗಾಂಧೀಜಿಯವರು ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿದ್ರು. ಹಾಗೆ ಇವರು ವಾಜಪೇಯಿ ಅವರು ಜೈ ಕಿಸಾನ್ ಜೈ ಜವಾನ್ ಜೊತೆಗೆ ಜೈ ವಿಜ್ಞಾನ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ವಿಜ್ಞಾನಿಗಳಾಗಬೇಕು ಅಂದರೆ ವಿದ್ಯಾಭ್ಯಾಸ ಮುಖ್ಯ ಅಂತ ಹೇಳಿ ತಮ್ಮ ಇದರ ಆಡಳಿತದಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಪ್ರತಿ ಒಬ್ಬ ಮನುಷ್ಯನ ವಿದ್ಯಾಭ್ಯಾಸನ ಹೊಂದಬೇಕು ಅಂತೇಳಿ ಮಹತ್ವವಾದ ಒಂದು ಯೋಚನೆ ಮಾಡಿದ್ರು. ಅವರು ಯಾರನ್ನೂ ವಿರೋಧ ಮಾಡಿದವರಲ್ಲ. ಇವತ್ತಿನ ರಾಜಕಾರಣಿಗಳು ಮಾತಾಡ್ತಿದ್ರೆ ಅವಳೇನು ಇವಳೇನು ಅಂತ ಮಾತಾಡ್ತಾರೆ. ಆದರೆ ಅವ್ರು ಯಾವತ್ತೂ ಇನ್ನೊಬ್ಬರನ್ನ ಹೀಯಾಳಿಸಿ ಮಾತಾಡಲಿಲ್ಲ. ಅವರ ಆಡಳಿತ ಅವಧಿಯಲ್ಲಿ ಅದೇ ಸೋನಿಯಾ ಗಾಂಧಿಯವರು ವಿರೋಧ ಪಕ್ಷದ ನಾಯಕಿಯಾಗಿದ್ದರು. ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಗೊತ್ತಿರಲಿಲ್ಲ. ಅವತ್ತಿನ ದಿನ ಏನು ಕೇಳಬೇಕು, ಆಡಳಿತದಲ್ಲಿ ಒಳ್ಳೆ ಆಡಳಿತ ಬೇಕಂದರೆ ಏನು ಪ್ರಶ್ನೆ ಕೇಳಬೇಕು ಅಂತ ಇವರೇ ತನ್ನ ಕೈಯಾರೆ ಅವ್ರು ಬರೆದು ಕೊಟ್ಟಿದ್ದರು. ಈ ಥರ ಪ್ರಶ್ನೆಗಳನ್ನ ಕೇಳಿ ಅಂತೇಳಿ ಸೋನಿಯಾ ಗಾಂಧಿ ಅವರಿಗೆ, ವಿರೋಧ ಪಕ್ಷದ ನಾಯಕಿಗೆ. ಅದೇ ಥರ ಪಾಕಿಸ್ತಾನದ ಒಬ್ಬ ಪತ್ರಕರ್ತ ಲೇಡಿ, ನಾನು ನಿಮ್ಮನ್ನು ಮದುವೆ ಆಗ್ತೀನಿ, ನೀವು ಕಾಶ್ಮೀರನ ನಮ್ಮ ಪಾಕಿಸ್ತಾನಕ್ಕೆ ಬಿಟ್ಕೊಡಿ ಅಂದರು. ಖಂಡಿತ ನಾವು ಬಿಟ್ಕೊಡ್ತೀವಿ, ಪಾಕಿಸ್ತಾನ ಮದುವೆ ಮಾಡ್ಕೊಳ್ತೀನಿ, ಆದರೆ ಪಾಕಿಸ್ತಾನನ ನನಗೆ ವರದಕ್ಷಿಣೆ ಕೊಡಬೇಕು ಅಂತ ಹೇಳಿದ್ರು. ಇಂಥ ಮಾತನ್ನು ಯಾರು ಹೇಳೋದಕ್ಕೆ ಸಾಧ್ಯ? ಯಾವತ್ತು ಕಾಶ್ಮೀರ ಪಾಕಿಸ್ತಾನಕ್ಕೆ ಹೋದರೂ ಅದ್ರ ಜೊತೆಯಲ್ಲಿ ಕಾಶ್ಮೀರ ಕೂಡ ಪಾಕಿಸ್ತಾನ ಕೂಡ ನಮ್ಮ ದೇಶಕ್ಕೆ ಸೇರ್ತದೆ ಅನ್ನೋ ಉದ್ದೇಶ ಅವ್ರಿಗಿದೆ. ಅಂಥ ಒಂದು ರಾಜಕಾರಣಿ ಇನ್ನು ಸಿಗೋದಿಲ್ಲ. ಈ ಎರಡು ಮಾತನ್ನು ಹೇಳಿ ನಾನು ಮಾತು. ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಶ್ರೀ ಕ್ಷೇತ್ರ ಪಟ್ನಾಯಕನಲ್ಲಿ 23ನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಪಶುಪಾಲನಾ ಇಲಾಖೆ ಹಾಗೂ ತುಮಕೂರು ಹಾಲು ಒಕ್ಕೂಟದ ಸಹಯೋಗದೊಂದಿಗೆ ಏನೊಂದು ರಾಜ್ಯ ಮಟ್ಟದ ಹಳ್ಳಿಕಾರ್ ಓರಿಗಳ ಪ್ರದರ್ಶನ ಹಾಗೂ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಮತ್ತು ಜಿಲ್ಲಾ ಮಟ್ಟದ ಶ್ವಾನ ಪ್ರದರ್ಶನ, ಈ 3 ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಯಶಸ್ವಿಯಾಗಿ ತಾಲೂಕಿನ ಎಲ್ಲ ರೈತ ಹೈನುಗಾರರಿಗೆ ಸಮಗ್ರ ಮಾಹಿತಿಯನ್ನು ಒದಗಿಸೋದ್ರ ಮುಖಾಂತರ ಅವರನ್ನು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿ ಅಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆಗಳನ್ನು ಕೂಡ ಆ ಒಂದು ಏನು ರಾಸುಗಳು ಬಂದಂಥ ಸಂದರ್ಭದಲ್ಲಿ ಅವಕ್ಕೆ ಬೇಕಾಗ್ತಕ್ಕಂಥ ಮೇವು ಹಾಗೂ ಅಲ್ಲಿ ನೀರು, ಆ ಒಂದು ರೈತರ ಊಟದ ವ್ಯವಸ್ಥೆ, ಅವರಿಗೆ ತಂಗೋದಕ್ಕೆ ವ್ಯವಸ್ಥೆ, ಎಲ್ಲವನ್ನೂ ಕೂಡ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ